ನಿನ್ನೆ ಅಷ್ಟೇ ಇಡೀ ರಾಷ್ಟ್ರಾದ್ಯಂತ ಸಂಚಲನಕ್ಕೆ ಕಾರಣ ಆಗಿತ್ತು ಅಲ್ಲು ಅರ್ಜುನ್ ಬಂಧನ, ನಂತರ ನ್ಯಾಯಾಂಗ ಬಂಧನದ ಪ್ರಕ್ರಿಯೆ ಹಾಗೂ ಮಧ್ಯಂತರ ಬೇಲ್ನ ವಿಚಾರ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದಾರೆ ಅನ್ನುವಂತಹ ವಿಚಾರ. ಚಂಚಲಗೂಡೂರು ಜೈಲಿನಿಂದ ಅಲ್ಲು ಅರ್ಜುನ್ ಬಿಡುಗಡೆ ಆಗಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೊಲೀಸ್ ಭದ್ರತೆಯೊಂದಿಗೆ ಅಲ್ಲು ಅರ್ಜುನ್ ಅವರು ತೆರಳಿದ್ದಾರೆ ಜೈಲಿನಿಂದ. ಕಾಲ್ತುಳಿತ ಕೇಸ್ ಆಗಿತ್ತಲ್ಲ ಡಿಸೆಂಬರ್ 4ನೇ ತಾರೀಕು, ಸೊ ಅದರಲ್ಲಿ ಅರೆಸ್ಟ್ ಆಗಿದ್ರು ಅಲ್ಲು ಅರ್ಜುನ್. ಜೈಲಿಂದ ನಟ ಅಲ್ಲು ಅರ್ಜುನ್ ಬಿಡುಗಡೆ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಷ್ಟೇ ಬಿಡುಗಡೆ ಆಗಿದ್ದಾರೆ. ಬೆಳಗ್ಗೆ ಜೈಲಿಂದ ಅಲ್ಲು ಅರ್ಜುನ್ ರಿಲೀಸ್ ಆಗಿ ಜೈಲಿನ ಹಿಂಬದಿ ಗೇಟ್ ಇದೆಯಲ್ಲ, ಆ ಹಿಂಬದಿ ಗೇಟ್ ಮೂಲಕ ಮನೆಗೆ ಪುಷ್ಪರಾಜ್ ಹೊರಟಿರೋದು ಕಂಡು ಬರ್ತಾ ಇದೆ. ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸ್ಕೊಳ್ಬೇಕಾಗಿತ್ತು ನಿನ್ನೆ, ಬಟ್ ನಿನ್ನೆ ಆದೇಶ ಸ್ವಲ್ಪ ಲೇಟಾಗಿ ಬಂತು. ಒಂದು 5:43 ಅಷ್ಟೊತ್ತಿಗೆ ಇವರ ಜಾಮೀನಿನ ಭವಿಷ್ಯದ ಕುರಿತು ಕೋರ್ಟ್ ತುರ್ತಾಗಿ ವಿಚಾರಣೆಯನ್ನು ನಡೆಸಿ ಕೊಡ್ತು. ಸೊ 6 ಗಂಟೆ ಒಳಗೆ ಪ್ರಾಸೆಸ್ ಮುಗಿಬೇಕಾಗಿತ್ತು, ಅದು ಸಾಧ್ಯ ಆಗಿರಲಿಲ್ಲ. ಸೊ ಇವತ್ತು ಬೆಳಗ್ಗೆ ಪ್ರಾಬಬ್ಲಿ ಇವ್ರದ್ದೊಂದು ಎಕ್ಸ್ಟೆನ್ಷನಲ್ ಕೇಸ್ ಆಗಿ, ಎಕ್ಸೆಪ್ಷನಲ್ ಕೇಸ್ ಆಗಿ ನೋಡಬಹುದು ಅಂತ ಇತ್ತು. ಯಾಕಂದರೆ ನ್ಯಾಯಾಲಯ ಭಾಳಷ್ಟು ಗರಂ ಆಗಿತ್ತು ಈ ಪ್ರಕರಣದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಅಲ್ಲು ಅರ್ಜುನ್ ಎಷ್ಟೊತ್ತಿಗೆ ರಿಲೀಸ್ ಆದ್ರು, ಈ ವೇಳೆ ಅವ್ರ ಜೊತೆಗೆ ಯಾರ್ಯಾರಿದ್ರು, ಏನೇನ್ ಮಾಹಿತಿ ಇದೆ? ಸದ್ಯಕ್ಕೆ ಚಂಚಲಗೂಡು ಜೈಲಿನಿಂದ ಅಲ್ಲು ಅರ್ಜುನ್ ಬಿಡುಗಡೆ ಆಗಿದ್ದಾರೆ. ನೇರವಾಗಿ ಅವರು ಅಲ್ಲು ಅರ್ಜುನ್ ನಿವಾಸಕ್ಕೆನೆ ಹೋಗ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ತಮ್ಮ ಕಚೇರಿಗೆ, ಗೀತಾ ಆರ್ಟ್ಸ್ ಕಚೇರಿಗೆ ಹೋಗಿದ್ದಾರೆ. ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಇದೀಗ ಮನೆಗೂ ಕೂಡ ಹೋಗ್ತಾರೆ. ನಿನ್ನೆ ರಾತ್ರಿನೇ ಅಲ್ಲು ಅರವಿಂದ್ ಅವರ ತಂದೆ ಜೈಲಿನ ಬಳಿ ಇದ್ರು. ನಿನ್ನೆ ರಾತ್ರಿನೇ ಬಿಡುಗಡೆ ಆಗ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಆದೇಶದ ಒಂದು ಮೂಲ ಪ್ರತಿಗಳು, ಒರಿಜಿನಲ್ ಪೇಪರ್ಸ್ ಸಿಕ್ಕಿರ್ಲಿಲ್ಲ. ಜೊತೆಗೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಲೋಡ್ ಆಗಿರ್ಲಿಲ್ಲ. ಸೊ ಆ ಕಾರಣಕ್ಕಾಗಿ ನಿನ್ನೆ ಒಂದಿಷ್ಟು ವಿಳಂಬ ಆಯ್ತು. ಸೊ ಅನಿವಾರ್ಯವಾಗಿ ಚಂಚಲಗೂಡು ಜೈಲಿನಲ್ಲೇ ಉಳಿಬೇಕಾಯ್ತು. ಸೊ ಇವತ್ತು ಅಂದ್ರೆ ನಿನ್ನೆ ಮಧ್ಯರಾತ್ರಿ ವೇಳೆಗಾಗ್ಲೇ ಅಫಿಷಿಯಲ್ ವೆಬ್ಸೈಟ್ಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ಕೂಡ ಅಪ್ಲೋಡ್ ಆಯ್ತು. ಅದಾದ ಬಳಿಕ ಅವರ ಬಿಡುಗಡೆಯ ಪ್ರಕ್ರಿಯೆಗಳು ಕೂಡ ಆರಂಭ ಆದವು. ಇವತ್ತು ಬೆಳಿಗ್ಗೆ ಎಲ್ಲವೂ ಕೂಡ ಸರಿ ಆಯ್ತು ಅನ್ನುವಂತಹ ಮಾಹಿತಿ ಆದ ಬಳಿಕ ಅವರನ್ನ ಚಂಚಲಗೂಡು ಜೈಲಿನಿಂದ ಬಿಡುಗಡೆ ಮಾಡಿದ್ರು. ನಿನ್ನೆ ರಾತ್ರಿ ಒಂದಿಷ್ಟು ಹೈಡ್ರಾಮಾ ಕೂಡ ಆಗಿತ್ತು. ಸೊ ಅಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಸೇರಿದ್ರು. ಓರ್ವ ಅಭಿಮಾನಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ರು. ಸೊ ಹಾಗಾಗಿ ಬ್ಯಾಕ್ ಗೇಟ್ ಇಂದ ಇವತ್ತು ಅಲ್ಲು ಅರ್ಜುನ್ ಅವರನ್ನ ನೇರವಾಗಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿಂದ ಕರೆದುಕೊಂಡು ಬಂದಿದ್ದಾರೆ. ಸೊ ಅವರ ಕಚೇರಿ ಗೀತಾ ಆರ್ಟ್ಸ್ ಗೆ ಹೋಗಿದ್ದಾರೆ. ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಇದೀಗ ತಮ್ಮ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ಕುಟುಂಬದ ಅತ್ಯಾಪ್ತರು ಜೊತೆಗೆ ಒಂದಿಷ್ಟು ಕುಟುಂಬದ ಏನು ಸಂಬಂಧಿಕರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಮಮತಾ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಜೈಲಿನ ಹಿಂಬದಿ ಗೇಟ್ನ ಮೂಲಕ ಹೋಗಬೇಕಾಯಿತು, ಬಿಕಾಸ್ ಇವರು ಯಾವಾಗ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟರು ಅನ್ನೋದು ಗೊತ್ತಾಯಿತು. ಜೈಲಿನ ಆವರಣದಲ್ಲಿ ಅಂದರೆ ಆ ಗೇಟ್ನ ಮುಂಭಾಗ ವಿಪರೀತವಾಗಿ ಜನ ಜಮಾಯಿಸೋದಕ್ಕೆ ಸ್ಟಾರ್ಟ್ ಆಯಿತು.